ಹಲೋ ಗೈಸ್ ತುಂಬ ಸಿಂಪಲ್ ಆಗಿರೋವಂಥ ಟಿಪ್ಸು ನಾನು ನಿಮಗೆ ಕೊಡ್ತೀನಿ. ಏನು ಹೇರ್ ಸ್ಟೈಲು, ಮಿಯಾವ್ ಮಿಯಾವ್ ಹೇರ್ ಸ್ಟೈಲ್. ನಾನು ಎಷ್ಟೇ ಟೆನ್ಷನ್ ಪಟ್ರು, ಏನೇ ಪಲ್ಟಿ ಹೊಡೆದ್ರು, ಬೋರಿಂಗ್ ಅನಿಸ್ತು ಅಂತ ಅಂದರೆ ಕಮೆಂಟ್ಸ್ನಲ್ಲಿ ಹಾಕಿ. ತಲೆಯಲ್ಲಿ ಏನಾದ್ರು ಗಡಿಬಿಡಿ ಬಂದಾಗಲೇ ಟೆನ್ಷನ್ ಆಗುತ್ತೆ. ಏನು ಯೋಚನೆ ಮಾಡಬೇಡಿ, ತಿಂತಾ ಇರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಕನ್ಯಾ ಕಾಣಿಸ್ತಾ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭವಿಷ್ಯ ಆಲ್ರೆಡಿ ಕಾಲೇಜಿಗೆ ರೆಡಿ ಆಗಿದ್ದಾಳೆ, ನಾನು ರೆಡಿ ಆಗಿದ್ದೀನಿ ಬಿಟ್ಬಿಟ್ಟು ಬರೋದಕ್ಕೆ. ಏನಿದು ಒಂಥರ ಕಾಣ್ತಾ ಇದೆ. ಓಕೆ, ಈಗ ಹೋಗಿ ಫಸ್ಟು ಕಾಲೇಜಿಗೆ ಬಿಟ್ಬಿಟ್ಟು ಬರಬೇಕು ಗೈಸ್. ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಕೀಳಲ್ಲ ಗೈಸ್ ಇದೆಲ್ಲ ಹೂವು. ನಾವು ಏನಕ್ಕೆ ಅಂದರೆ ಗಿಡದಲ್ಲಿದ್ದರೆ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ, ನಾವು ಕಿತ್ಬಿಟ್ರೆ ಒಂದೇ ದಿನಕ್ಕೆ ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ID ಕಾರ್ಡ ಕನ್ನಡಿ ಮುಂದೆ ತೆಗ್ಲಾಕಿದೆಯಲ್ಲ, ಏನು ಗೊತ್ತಿರಲ್ಲ ನಮ್ಮ ಭವಿಷ್ಯಂಗೆ. ಸಿಗ್ತಾ ಗೈಸ್, ನಮ್ಮ ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ. ಆದರೆ ಅವಳಿಗೆ ಡಾನ್ಸ್ ಕ್ಲಾಸ್ ಇಲ್ಲ ಇವತ್ತು, ಎಕ್ಸಾಮು ಇಲ್ಲ, ಕಾಲೇಜ್ ಇದೆ. ಇನ್ನು ನೆಕ್ಸ್ಟ್ ಎಕ್ಸಾಮ್ ಬಂದುಬಿಟ್ಟು ಫ್ರೈಡೇ ಇರೋದು ಗೈಸ್. ಅಲ್ಲಿ ತನಕ ಅವಳಿಗೆ ಓದ್ಕೊಳ್ಳೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ರಜಾ ಕೊಟ್ಬಿಡ್ಬೇಕಾಗಿತ್ತು ಓದ್ಕೊಳ್ಳೋದಕ್ಕೆ. ಹಾಕ್ಬೋದಾ ರಜಾ? ಆದರೆ ಹಾಕ್ಬೇಡ, ರಜಾ ಕೊಟ್ಟರೆ ತಗೋ. ಗೈಸ್, ಭವಿಷ್ಯನ ಬಿಟ್ಟು ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಸದ್ಯಕ್ಕೆ ನನ್ನ ಮನೆ ಕೆಲಸ ಏನಿದೆ ಅದನ್ನು ಮಾಡಿಬಿಟ್ಟು ಮುಗಿಸ್ಬಿಟ್ಟು ಆಮೇಲೆ ಬ್ಲಾಗ್ ಮಾಡ್ತೀನಿ ಗೈಸ್. ಬಟ್ ಇವತ್ತಿಂದ ಅಂದ್ಕೊಂಡಿದ್ದೀನಿ ವ್ಲಾಗಲ್ಲಿ ಅಟ್ಲೀಸ್ಟ್ ಮಿಡ್ ವ್ಲಾಗೋ ಅಥವಾ ಎಂಡಿಂಗ್ ಟೈಮ್ನಲ್ಲಿ ಒಂದು ಸಣ್ಣ ಇಂಪಾರ್ಟೆಂಟ್ ತುಂಬ ಸಿಂಪಲ್ ಆಗಿರೋ ಅಂಥ ಟಿಪ್ಸು ನಾನು ನಿಮಗೆ ಕೊಡ್ತೀನಿ. ಸೊ ದ್ಯಾಟ್ ಒಂದು ಒಳ್ಳೆ ಪ್ರೋಗ್ರೆಸ್ ಅಥವಾ ಚೇಂಜಸ್ ಆಗಲಿ ನಿಮ್ಮ ಲೈಫ್ನಲ್ಲಿ ಅಂತ ಹೇಳಿಬಿಟ್ಟು. ನಿಮ್ಮ ಲೈಫ್ ಒಂದೇ ಅಲ್ಲ, ನಾನು ಹೇಳ್ತಾ ನಾನು ಅದು ಮಾಡ್ತಾ ಇರ್ತೀನಿ. ಸೊ ನನಗೂ ಕೂಡ ಇದು ಬೆನಿಫಿಷಿಯಲ್ ಏನೇ. ನಾನು ಇದು ಇಂಟೆಲಿಜೆಂಟ್ ಇರಲ್ಲ ಪೀಪಲ್ಲು, ಕಾಮನ್ ಸೆನ್ಸ್ ಇರಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ಈ ಟಿಪ್ಸ್ ಅಥವಾ ಒಂದು ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ಕೋತೀನಲ್ಲ, ಆ ಶೇರ್ ಮಾಡಿದಾಗ ನಾನು ಸಹ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ, ಅಥವಾ ಆಲ್ರೆಡಿ ಅಳವಡಿಸ್ಕೊಂಡು ಬಿಟ್ಟಿರ್ತೀನಿ. ಸೊ ನನಗೂ ಯೂಸ್ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ. ಸೊ ಇವತ್ತು ಏನು ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ವ್ಲಾಗ್ ಮುಗಿಯೋಷ್ಟರಲ್ಲಿ ಗೊತ್ತಾಗುತ್ತೆ ಗೈಸ್. ಸೊ ನಾನು ಇವಾಗ ಮನೆಗೆ ಕೆಲಸ ಮಾಡಬೇಕು, ವಿಚ್ ಐ ಡೋಂಟ್ ಲೈಕ್, ಬಟ್ ಸ್ಟಿಲ್ ಐ ಹ್ಯಾವ್ ಟು ಡೂ ಗೈಸ್. ನೆನ್ನೆ ವ್ಲಾಗು ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡ್ತಾಯಿದ್ದೀನಿ ವ್ಲಾಗು. ನಾನು ಭವಿಷ್ಯನ ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಭವಿಷ್ಯ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಲು, ಅದನ್ನು ತೋರ್ಸೋಕ್ಕೋಸ್ಕರ ಇವಾಗಲೇ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಅಮ್ಮ ಲಾಲು ಬೇಕು. ಏನು ಹೇರ್ ಸ್ಟೈಲು, ಮಿಯಾವ್ ಮಿಯಾವ್ ಹೇರ್ ಸ್ಟೈಲ್. ಮಿಯಾವ್ ಮಿಯಾವ್ ಹೇರ್ ಸ್ಟೈಲ್. ಗೊತ್ತಾಯ್ತಾಗ ಮಿಯಾವ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾಳೆ. ಬೆಕ್ಕು ಥರ ಕಿವಿ. ಆಯಿತಾ, ಹೊರಡೋಣ. ಅಷ್ಟೇ ಗೈಸ್, ಬಿಟ್ಬಿಟ್ಟು ಬಂದುಬಿಡ್ತೀನಿ ಗೈಸ್. 6 o'clock ಆಗಿದೆ. ಆ್ಯಂಡ್ ಭವಿಷ್ಯ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಾಲ್ ಮಾಡ್ಬೋದೇನೋ. ಅವಳ ಡಾನ್ಸ್ ಕ್ಲಾಸ್ದು ರೀಲ್ಸ್ ಇದೆ, ಅದನ್ನು ಶೂಟ್ ಮಾಡಬೇಕು ಅಂತ ಅವರ ಸೀನಿಯರ್ಸ್ ಹೇಳಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಶೂಟೆಲ್ಲ ಮುಗಿಸ್ಕೊಂಡು ಕಾಲ್ ಮಾಡ್ತಾಳೆ. ಆಮೇಲೆ ಹೋಗ್ಬಿಟ್ಟು ನಾನು ಕರ್ಕೊಂಡು ಬರೋದು. ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟಿಂಗ್ನಲ್ಲೇ ನಿಮಗೆ ಹೇಳಿದ್ದೆ, ವ್ಲಾಗ್ಸ್ನಲ್ಲಿ ಸ್ವಲ್ಪ ಯೂಸ್ಫುಲ್ ಥಿಂಗ್ ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಟಿಪ್ಸ್ ನಾನು ಏನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಸ್ಟ್ರೆಸ್ ಆದಾಗ ಅಥವಾ ತುಂಬ ಟೆನ್ಷನ್ ಆದಾಗ
ಏನು 3 ಸ್ಟೆಪ್ಸ್ ಮಾಡಿದ್ರೆ ನಿಮ್ಮ ಟೆನ್ಷನ್ ಆಲ್ಮೋಸ್ಟ್ ಕಡಿಮೆ ಆಗೋಗುತ್ತೆ ಅಥವಾ ಟೆನ್ಷನ್ ಇಲ್ಲದೇ ಇರೋ ಥರ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ನನಗೂ ತುಂಬ ಸ್ಟ್ರೆಸ್ ಆಗುತ್ತೆ. ಸೊ ಫಸ್ಟ್ ಥಿಂಗ್, ಟೆನ್ಷನ್ ಆಗಿದೆ ಅಂತ ಅಂದರೆ ರೀಸನ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಫಸ್ಟು ಹೋಗಿ ರೀಸನ್ ಬಗ್ಗೆನೂ ಥಿಂಕ್ ಮಾಡಬೇಡಿ, ಏನೂ ಥಿಂಕ್ ಮಾಡಬೇಡಿ. ಟೆನ್ಷನ್ ಆದಾಗ ಫಸ್ಟು ನಮ್ಮ ಬಾಡಿ ಕೇಳೋದು ಯಾವುದಾದ್ರು ವಾಟರ್ ಇರೋವಂಥ ಜಾಗ. ನಾವು ಹೋಗಿ ಇವಾಗ ಬೀಚಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಥವಾ ಯಾವುದೋ ರಿವರ್ ಮುಂದೆ ಹೋಗಿ ಕೂತ್ಕೊಳ್ಳೋಕೆ ಆಗಲ್ಲ. ಈಸಿಯೆಸ್ಟ್ ವೇ, ಒಂದು ಲೋಟ ತಣ್ಣಗಿರೋ ನೀರು ತೊಗೊಂಡು ಕುಡೀರಿ. ಕುಡಿದ್ಬಿಟ್ಟು ಹೋಗಿ ಓಪನ್ ಏರ್ನಲ್ಲಿ ಟೆರೆಸ್ಸಲ್ಲೋ ಎಲ್ಲೋ ಒಬ್ಬರೇ ನಿಂತ್ಕೊಳ್ಳಿ. ಒಬ್ಬರೇ ನಿಂತ್ಕೊಂಡು ಡೀಪ್ ಬ್ರೆತ್ತು 1 ನಿಮಿಷ ತೊಗೊಳ್ಳಿ. ನಿಮ್ಮ ಬಾಡಿಗೆ, ನಿಮ್ಮ ಮೈಂಡ್ಗೆ ಆಕ್ಸಿಜನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವಾಗ ಸರ್ಕ್ಯುಲೇಟ್ ಆಗ್ತಿರೋದಿಲ್ಲ ಆಕ್ಸಿಜನ್ನು ಆಲ್ ಥ್ರೂ ಯೋರ್ ಬಾಡಿ, ಟೆನ್ಷನ್ ಇನ್ನೂ ಜಾಸ್ತಿ ಆಗುತ್ತೆ, ಸ್ವೆಟ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಆ ಎನ್ವೈರ್ಮೆಂಟಿಂದ ಚೇಂಜ್ ಆಗಿಬಿಟ್ಟು ಒಂದು ಸ್ವಲ್ಪ ಕಾಮ್ ಡೌನ್ ಆಗೋದಕ್ಕೆ. ಅದು ಆದಾದಮೇಲೆ ಸೆಕೆಂಡ್ ಥಿಂಗ್, ನಿಮಗೆ ಏನಕ್ಕೆ ಟೆನ್ಷನ್ ಆಗ್ತಾಯಿದೆ, ಅದರದ್ದು ರೀಸನ್ ಏನು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಸೊಲ್ಯೂಷನ್ ಏನು ಅಂತ ನೆಕ್ಸ್ಟ್ ಸ್ಟೆಪ್. ಸೊಲ್ಯೂಷನ್ ಏನು ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದರೆ ಅದನ್ನು ಯಾವಾಗ ಅದು ಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಾಲ್ವ್ ಆಗುತ್ತಾ, ಇನ್ನೊಂದು ಅವರ, ಇನ್ನೊಂದು ದಿನಾನ? ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಬೇಕು. ಅದನ್ನು ಫಸ್ಟು ಥಿಂಕ್ ಮಾಡಿ. ನಾನು ಎಷ್ಟೇ ಟೆನ್ಷನ್ ಪಟ್ರೂ, ಏನೇ ಪಲ್ಟಿ ಹೊಡೆದ್ರೂ ಇವಾಗ ಆನ್ ದ ಸ್ಪಾಟ್ ಈಗಲೇ ತಕ್ಷಣಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡಬೇಕು. ಸೊ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಅಂದರೆ ಟೈಮ್ ತೊಗೊಂಡಿರುತ್ತೆ. ಹಾಗೆ ಅದು ಡಿಸಾಲ್ವ್ ಆಗಬೇಕು ಅಂದ್ರೂ ಟೈಮ್ ತೊಗೊಳುತ್ತೆ. ಸೊ ಗಿವ್ ಸಮ್ ಟೈಮ್. ಇದನ್ನು ಸಾಲ್ವ್ ಮಾಡೋದಕ್ಕೆ ಏನು ಮಾಡಬೇಕು ಆ ಸ್ಟೆಪ್ಸ್ನ ಒನ್ ಆಫ್ಟರ್ ದ ಅದರ್ ತೊಗೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೂ ಸ್ವಲ್ಪ ಜನಕ್ಕೆ ಟೆನ್ಷನ್ ಏನಕ್ಕಾಗುತ್ತೆ ಅಂತಲೇ ಗೊತ್ತಿರೋದಿಲ್ಲ. ಬಟ್ ಲೇಟರ್ ಆನ್ ಅದರದ್ದು ರೀಸನ್ ಗೊತ್ತಾಗುತ್ತೆ. ಕ್ಯಾಟಗರಿ ನನ್ನನ್ನು ತೊಳೆದು ಒಂದು ಸ್ವಲ್ಪ ನನಗೆ ಏನಕ್ಕೆ ಆಗ್ತಾಯಿದೆ ಅಂತ ಒಂದೊಂದು ಸರಿ ರೀಸನ್ನೇ ಗೊತ್ತಾಗೋದಿಲ್ಲ. ಆವಾಗ ನಾನು ಮೇಯ್ನ್ ಥಿಂಗ್ ಏನು ಮಾಡ್ತೀನಿ ಅಂದರೆ, ನನಗೆ ಟೆನ್ಷನ್ ಆಗ್ತಿದೆಯಲ್ಲ, ಇವಾಗ ನಾನು ಹೋಗ್ತಾ ಇರೋವಂಥ ಪ್ಲೇಸು ಅಥವಾ ನಾನು ಮಾಡ್ತಾ ಇರೋವಂಥ ಕೆಲಸದಿಂದ ನನಗೆ ಟೆನ್ಷನ್ ಆಗ್ತಾ ಇದೆಯಾ, 1 ನಿಮಿಷ ಪಾಸ್ ಮಾಡ್ತೀನಿ. ರೀಸನ್ ಇದೆಯಾ, ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ ರೀಸನ್ನು ಅಂದರೆ, ಐ ವಿಲ್ ಬಿ ಲೈಕ್ ಥಿಂಕ್ ಅಬೌಟ್ ಸಮಥಿಂಗ್ ಎಲ್ಸ್. ಏನಾದ್ರು ಒಳ್ಳೆ ಥಿಂಗ್ ಬಗ್ಗೆ ಯೋಚನೆ ಮಾಡಿ, ಒಳ್ಳೆಯವ್ರ ಬಗ್ಗೆ ಯೋಚನೆ ಮಾಡಿ, ದೇವ್ರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಫೇವ್ರೆಟ್ ಕೆಲಸದ ಬಗ್ಗೆ ಯೋಚನೆ ಮಾಡಿ, ಹೊರಗಡೆ ಹೋಗಿ ವಾಕ್ಗೆ, ಇಲ್ಲ ಏನಾದ್ರು ಫೇವ್ರೆಟ್ ಪೇಂಟಿಂಗು, ಕ್ಲೀನಿಂಗ್ ಯೋರ್ ರೂಮ್, ಕಾಮ್ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮೈಂಡು ನಿಮಗಾಗೋ ಪ್ರಾಬ್ಲಮ್ನ ಫಸ್ಟೇ ಅಲರ್ಟ್ ಮಾಡ್ತಾ ಇರುತ್ತೆ. ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇರ್ತೀರ ನೀವು, ಅಲ್ಲಿ ಎನ್ವೈರ್ಮೆಂಟ್ ನಿಮಗೆ ಇಷ್ಟ ಆಗಿರೋದಿಲ್ಲ, ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಟೆನ್ಷನ್ನು ಅಥವಾ ಅದು ಕ್ಲಸ್ಟರ್ ಫಾರ್ಮ್ ಆಗ್ತಾ ಇರುತ್ತೆ ಮೈಂಡ್ನಲ್ಲಿ. ಸೊ ನೀವು ಹೋಗೋ ಪ್ಲೇಸು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೋಗಕ್ಕೆ ಹೋಗಬೇಡಿ. ಫಸ್ಟು ಹೋಗೋ ಪ್ಲೇಸ್ನಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ನಿಮಗೆ ಅದನ್ನು ಥಿಂಕ್ ಮಾಡಿ. ನೀವು ಹೋಗಲೇಬೇಕಾ, ನೀವು ಇಲ್ಲದೆ ಹೋದರೆ ಅಲ್ಲಿ ಕೆಲಸನೇ ಆಗಲ್ವಾ, ಇದು ನೀವು ಇಲ್ಲದೆ ಹೋದರೆ ಪರವಾಗಿಲ್ಲ, ಆ ಪ್ಲೇಸ್ನಲ್ಲಿ ನೀವು ಆರಾಮಾಗಿ ಇಲ್ಲೇ ಇದ್ರೂ ನಡೆಯುತ್ತೆ ಅನ್ನೋ ಹಾಗಿದ್ರೆ ಖಂಡಿತ ಹೋಗೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಹೋಗಲೇಬೇಕು ಆ ಪ್ಲೇಸ್ಗೆ ಅಂತ ಅಂದರೆ, ನಾನು ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ, ಫಸ್ಟು ನೀರು ಕುಡ್ದು ಸ್ವಲ್ಪ ಬ್ರೀತ್ ಇನ್ ಬ್ರೀತ್ ಔಟ್ ಎಲ್ಲ ಚೆನ್ನಾಗಿ ಮಾಡಿ ಥಿಂಕ್ ಮಾಡಿ, ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸರಿ ಇಲ್ಲ, ಏನಾಗಬೇಕೋ ಅದಾಗುತ್ತೆ ಅಂತ ಥಿಂಕ್ ಮಾಡಿಕೊಂಡು ಪ್ರೊಸೀಡ್ ಮಾಡಿ. ಆ್ಯಂಡ್ ಆ ಪ್ಲೇಸಿಗೆ ಹೋಗ್ತೀರಾ ವಾಪಸ್, ನೀವು ಎಲ್ಲಿ ನೀವು ಕಂಫರ್ಟ್ ಝೋನ್ ಇದೆಯೋ ಆ ಪ್ಲೇಸ್ ಅಂದರೆ ನಿಮ್ಮ ಮನೆ ಅಥವಾ ಒಂದು ದೇವಸ್ಥಾನ, ಆ ಪ್ಲೇಸ್ಗೆ ಹೋಗಿ ಕಾಮ್ ಡೌನ್ ಆಗಿ ಅಷ್ಟೇ ಗೈಸ್. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಗೈಸ್, ಎಷ್ಟು ಟೆನ್ಷನ್ ಮಾಡಿಕೊಂಡ್ರು ಆ ಪ್ರಾಬ್ಲಮ್ಮು ಯಾವಾಗ ಸಾಲ್ವ್ ಆಗಬೇಕೋ ಆವಾಗಲೇ ಸಾಲ್ವ್ ಆಗೋದು. ಯು ಶುಡ್ ನೋ, ಹ್ಯೂಮನ್ ಬೀಯಿಂಗ್ಸ್ ಆಗಿ ಈ ಥಿಂಕ್ ಮಾಡಿ ವೇಸ್ಟು, ಅತಿ ಗೋಳಾಡಿ ವೇಸ್ಟು. ಇನ್ ಕೇಸ್ ನೀವು ಥಿಂಕ್ ಮಾಡ್ತಾಯಿದ್ರೆ, ತುಂಬ ಥಿಂಕ್ ಮಾಡಿ ಟೆನ್ಷನ್ ಮಾಡ್ಕೋತಾ ಇದ್ದರೆ, ಇನ್ ಕೇಸ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋ ಹಾಗಿದ್ರೆ ಚೆನ್ನಾಗಿ ಥಿಂಕ್ ಮಾಡಿ. ಟೆನ್ಷನ್ ಮಾಡ್ಕೊಳ್ಬೇಕಾದ್ರೆ ಎಲ್ಲ ನೆಗೆಟಿವ್ ಥಾಟ್ಸೂ ಮೈಂಡಿಗೆ ಬರ್ತಾ ಇರುತ್ತೆ. ನಾವು ಥಿಂಕ್ ಮಾಡೋದೇನು, ಅಯ್ಯೋ ನಾನು ಈ ಕೆಲಸ ಮಾಡಲೇಬಾರ್ದಾಗಿತ್ತು, ಅದಕ್ಕೆ ಹಿಂಗಾಯಿತು, ಮಾಡಲೇಬಾರ್ದಾಗಿತ್ತು, ಹಿಂಗಾಯಿತು,
ಈಗ ಆಗೋಗ್ಬಿಟ್ಟಿದೆ ಅಲ್ವಾ, ನೀವು ವಾಪಸ್ ಹೋಗ್ಬಿಟ್ಟು ಆ ಪ್ರಾಬ್ಲಮ್ ಕ್ರಿಯೇಟ್ ಆಗದೆ ಇರೋ ಥರ ಫಸ್ಟೇ ನೋಡ್ಕೋಬೇಕಾಗಿತ್ತು. ಅದು ನೋಡ್ಕೊಳ್ಳೋಕೆ ಆಗಿಲ್ಲ, ಹಿಂದೆ ಹೋಗೋದಕ್ಕೆ ಆಗಲ್ಲ. ಸೊ ಮುಂದೆ ಏನು ಆಗಬೇಕು, ಮುಂದೆ ಏನು ಮಾಡಬೇಕು, ನೀವು ಮುಂದೆ ಹೇಗಿರಬೇಕು ಅಂತ ಥಿಂಕ್ ಮಾಡಿಬಿಟ್ಟು ಟೆನ್ಷನ್ ಫ್ರೀ ಆಗಿ. ಬಿಕಾಸ್ ನಾವು ಇಲ್ಲದೆ ಹೋದರೂ ಇಡೀ ಭೂಮಿ ಹೇಗೆ ತಿರುಗ್ತಾ ಇದೆಯೋ, ಹೇಗೆ ನಡೀತಾ ಇದೆಯೋ ಎಲ್ಲನೂ ಅದೇ ರೀತಿ ನಡೀತಿರುತ್ತೆ. ಇನ್ ಕೇಸ್ ಏನೋ ತಪ್ಪಾಗಿದೆ ಅಂದ್ರೂ ಅದು ಸರಿ ಹೋಗುತ್ತೆ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್ ಅಂತಾರಲ್ಲ, ಆ ಥರ. ಅದೇ ಇದೆಯಲ್ಲ, ದೇವರು ಹುಟ್ಟಿದ ಮೇಲೆ ಹುಲ್ ಮೇಯಿಸ್ತಾರೆ ಅಂತ. ಎಲ್ಲ ಪ್ರಾಣಿಗೂ ಎಲ್ಲ ಮನುಷ್ಯರಿಗೂ ದೇವರು ಏನೇನು ಪ್ರೊವೈಡ್ ಮಾಡಬೇಕು ಅದನ್ನು ದೇವರು ಆಲ್ರೆಡಿ ಪ್ರೊವೈಡ್ ಮಾಡಿರ್ತಾರೆ. ನಾವು ಅದರದ್ದು ಇಂಪಾರ್ಟೆನ್ಸ್ ಒಂದು ತಿಳ್ಕೋಬೇಕು. ಆಯ್ತು ಬಿಡು, ಏನೋ ಒಂದಾಗತ್ತೆ, ಹೆಂಗೆ ಮಾಡ್ಕೊಂಡು ಹೋಗ್ಬಿಡೋಣ, ಟೆನ್ಷನ್ ಫ್ರೀ ಆಗಿದೆ, ಹಾಗೂ ಇರಬಾರ್ದು. ನಮ್ಮ ಕೆಲಸ ಎಷ್ಟಿದೆಯೋ ಏನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಸಾಕು. ಯಾರೋ ಒಬ್ರಿಗೆ ನೀವು ಪ್ರಾಬ್ಲಮ್ ಕೊಡ್ತಿಲ್ಲ ಅಥವಾ ಹಾನಿ ಮಾಡ್ತಿಲ್ಲ, ಅಥವಾ ಯಾರೋ ಬೇರೆಯವ್ರಿಗೆ ನೀವು ಮೋಸ ಮಾಡ್ತಿಲ್ಲ ಅಂತ ಅಂದರೆ ಅದಕ್ಕಿಂತ ನೆಮ್ಮದಿ ವಿಷಯ ಇನ್ನೊಂದಿಲ್ಲ. ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಬೇಡಿ, ಅಯ್ಯೋ ಅವ್ರೇನು ಅಂದ್ಕೊಂಡ್ರು ಇವ್ರೇನು ಅಂದ್ಕೊಂಡ್ರು ಅಂತ. ಇಲ್ಲ, ಯಾರಿಗೂ ಟೈಮ್ ಇಲ್ಲ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ. ಅವರು ಜಾಸ್ತಿ ಅವ್ರ ಬಗ್ಗೆನೇ ಥಿಂಕ್ ಮಾಡೋದು. ಹೇಗೆ ನೀವು ನಿಮ್ಮ ಬಗ್ಗೆ ಥಿಂಕ್ ಮಾಡ್ಕೋತೀರೋ ಅವರು ಅಷ್ಟೇ ಅವ್ರ ಬಗ್ಗೆ ಥಿಂಕ್ ಮಾಡ್ತಾರೆ. ಆ್ಯಂಡ್ ಗುಡ್ ಪೀಪಲ್ಸ್ ಬೇರೆಯವ್ರಿಗೂ ಒಂದು ಸ್ವಲ್ಪ ಸರ್ವ್ ಮಾಡ್ತಾರೆ ಅಥವಾ ಹೆಲ್ಪ್ ಮಾಡ್ತಾರೆ. ನಿಮ್ಮ ಲೈಫ್ನ ನೀವೇ ನೋಡ್ಕೋಬೇಕು. ನಿಮ್ಮ ಇಂಪಾರ್ಟೆನ್ಸ್ ನಿಮಗೆ ಬಿಟ್ಟರೆ ಇನ್ಯಾರಿಗೂ ಜಾಸ್ತಿ ಇರೋದಿಲ್ಲ. ಸೊ ಫಸ್ಟು ನಿಮ್ಮನ್ನು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ನೀವು ಹೆಲ್ದಿ ಮೈಂಡ್, ಹೆಲ್ದಿ ಬಾಡಿ ಇಟ್ಕೊಂಡಿದ್ರೆ ನಿಮ್ಮ ಅಕ್ಕಪಕ್ಕದವ್ರನ್ನೂ ಕೂಡ ಚೆನ್ನಾಗಿ ಹ್ಯಾಪಿಯಾಗೆ ಇಟ್ಕೋಬೋದು. ಬೋರಿಂಗ್ ಅನಿಸ್ತು ಅಂತ ಅಂದರೆ ಕಮೆಂಟ್ಸ್ನಲ್ಲಿ ಹಾಕಿ ಬೋರ್ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಭವಿಷ್ಯನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಆಲ್ರೆಡಿ ಅವಳು ಮಧ್ಯದಲ್ಲಿ ಕಾಲ್ ಮಾಡಿದ್ಲು, ಅದಕ್ಕೆ ನಾನು ವಿಡಿಯೋ ಕಟ್ ಮಾಡಿಬಿಟ್ಟು ಇವಾಗ ತಿರ್ಗಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಅವಳನ್ನ ಕರ್ಕೊಂಬರೋದಕ್ಕೆ ಹೋಗೋಣ ಗೈಸ್, ಬನ್ನಿ. ಹಾಗೆ ಗೈಸ್, ಇವಾಗ ಇಷ್ಟೊತ್ತು ನಾನು ಟಿಪ್ಸ್ ಹೇಳಿದ್ನಲ್ಲ ನಿಮಗೆ, ಅದು ಬಂದುಬಿಟ್ಟು ನಾರ್ಮಲ್ ಪೀಪಲ್ಲು, ಈ ಕಾಲೇಜ್ಗೆ ಹೋಗ್ತಿರ್ತಾರೆ, ಇಲ್ಲ ಮನೆಯಲ್ಲಿ ಹೌಸ್ ವೈಫು, ಯೋಗಾಸನ ಏನೂ ಮಾಡ್ತಿರೋದಿಲ್ಲ, ಮೆಡಿಟೇಟ್ ಮಾಡಲ್ಲ ಅಂಥವ್ರಿಗೆ ಈ ಥಿಂಕಿಂಗ್ ಎಲ್ಲ ತುಂಬ ಸರಿ ಹೋಗ್ಬಿಡುತ್ತೆ. ಯೋಗ ಮಾಡೋರು, ಮೆಡಿಟೇಟ್ ಮಾಡೋರಿಗೆಲ್ಲ ಟೆನ್ಷನ್ ಜಾಸ್ತಿ ಆಗೋದಿಲ್ಲ. ಬಿಕಾಸ್ ಆಲ್ರೆಡಿ ಅವರು ಆ ಝೋನ್ಗೆ ಹೊಟ್ಟೋಗಿರ್ತಾರೆ, ಕಾಮ್ ಡೌನ್ ಆಗೋ ಅಂಥ ಝೋನ್ಗೆ. ಸೊ ನಂತರ ಸ್ವಲ್ಪ ಯೋಗ ಮಾಡದೇ ಇರೋವಂಥ ಪೀಪಲ್ಗೆ, ಜಾಸ್ತಿ ಒಂದು ಕಡೆ ಕೂತ್ಕೊಳ್ದೇ ಇರೋವಂಥ ಪೀಪಲ್ಗೆ ಈ ಥರ ಥಾಟ್ಸು ಅಥವಾ ಈ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಟೆನ್ಷನ್ ಹೊಟ್ಟೋಗ್ಬಿಡುತ್ತೆ. ಆ್ಯಂಡ್ ನಮ್ಮ ಭವಿಷ್ಯನ ಇವಾಗ ಕರ್ಕೊಂಬರೋದಕ್ಕೆ ಹೋಗಬೇಕು. ಗೈಸ್, ಭವಿಷ್ಯ ವಿಡಿಯೋ ಮಾಡಬಾರ್ದಂತೆ ಅದನ್ನ ನಾನು ಮಾಡ್ತಾಯಿದ್ದೀನಿ. ಯಾರು ನೋಡ್ತಾರೆ ಅಂತ ನಾನು ತಲೆ ಕೆಡಿಸ್ಕೋಬೇಕು. ಇಲ್ಲಿ ನೋಡಿ, ಬೇಕು ಲಾಲು ಬೇಕು, ನಾನು ಬೆಕ್ಕು ಅಂತ ನನ್ನ ಫ್ರೆಂಡ್ಸ್ ಅಕೌಂಟ್ ಇದೆ, ಗೊತ್ತು ತಾನೆ ನಿಂಗೆ? ನಾನು ಬೇಕು, ನಾನು ಬೆಕ್ಕು. ಯಾರು ಏನೋ ಅಂದಿಲ್ವ ಈ ಹೇರ್ ಸ್ಟೈಲ್ಗೆ? ಎಲ್ಲರಿಗೂ ಇಷ್ಟ ಆಯ್ತು ಗೊತ್ತಾ? ಓಕೆ, ಇವಾಗ ಚಿಪ್ಸ್ ತಗೊಳ್ಳೋದಕ್ಕೆ ಹೋಗೋಣ, ಚಾಟ್ಸ್ ಮಾಡೋದಕ್ಕೆ. ಪಾನಿಪುರಿ ತಿನ್ನೋಣ. ಪಾನಿಪುರಿ ಬೇಡ, ಚಾಟ್ಸ್ ಮಾಡೋದಕ್ಕೆ ಚಿಪ್ಸ್ ತಗೋಬರೋಣ. ಆಯ್ತು. ಓಕೆನಾ ಗೈಸ್, ಚಿಪ್ಸ್ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ. ಆ್ಯಂಡ್ ಇದು ನಿಮಗೆ ನಿಪ್ಪಟ್ಟು ಚಾಟ್ ಬೇಕಾ, ಸಬ್ಬಕ್ಕಿ ನಿಪ್ಪಟ್ಟು ಚಾಟ್ ಬೇಕಾ, ಅಥವಾ ನಾರ್ಮಲ್ ಚಿಪ್ಸ್ ಚಾಟ್ ಬೇಕಾ? ಏನಾದರೂ ಓಕೆ, ನಾರ್ಮಲ್ ಚಿಪ್ಸೇ ಇರಲಿ. ನಾರ್ಮಲ್ ಚಿಪ್ಸ್ ತುಂಬ ಬಾಯಿಗೆ ಕೆಲಸ ಜಾಸ್ತಿಯಾಗಿ ಬೇಕು. ಈ ಕಡೆ ಬಾ. ಸರಿ, ನಡಿ ಹೋಗೋಣ, ನಡಿ ಆ ಕಡೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇದು ಎಲ್ಲ? ಇಲ್ಲಿ ಇಟ್ಟಿರೋದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲೇ ಇಡು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬಾ. ನಂಗೆ ಗೊತ್ತು ಚೆನ್ನಾಗಿ ಕಾಣಿಸ್ತಾ ಇದೆ, ಬಾ. ನಾನು ಕರ್ಕೊಂಬರೋಂಗೆ ಇರಲಿಲ್ಲ, ನಿಂಗೆ ಏನಾದ್ರು ತಿನ್ಸೋಣ ಅಂತ ಕರ್ಕೊಂಬಂದಿರೋದು. ಅದು 50 ರೂಪೀಸ್ ಜಾಸ್ತಿ ಇದೆ. ಅದು ನಾನು ಈ ಥರ ತೊಗೊಳ್ಳೋಣ, ಬಿಕಾಸ್ ನಾವು ಚಾಟ್ ಮಾಡ್ತಾ ಇರೋದು ಆಲ್ರೆಡಿ. ಗ್ರೀನ್ ಅಂತೂ ತೊಗೊಳಂಗಿದ್ರೆ ನಾನು ತಿನ್ನೋದೇ ಇಲ್ಲ. ಆಯಿತು, ಗ್ರೀನ್ ಬೇಡ, ಇದು ತೊಗೊಳ್ಳೋಣ. ಸರಿ, ಇದೇನು ಇದು? ಏನಪ್ಪ
ಇದೊಂದು ತಗೊಂಡು ಬೇಡ ಎರಡೆರಡು ಬೇಡ ಒಂದೇ 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 ಒಂದು ನನ್ನ ಚಟ್ಕಾರಿ ಪಟ್ಕಾರಿ ಅಂತ ತಿಂತೀನಿ. ಇದೇ ಇದು ನಿನಗೇನೆ ಚಾಟ್ ಮಾಡ್ಕೊಡು, ಇದು ತಿಂತೀನಿ. ನಾನು ಬಂದಿರೋದೇ ಹೆಚ್ಚು ಅಲ್ವಾ Please. ವಂಶಿ. ಈ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಲ್ಲ, ನನಗೆ ಪಾಪಚ್ಚಿ ಮಗು ಅಂತ ಕೊಡಿಸ್ಬಿಡು. ಆಯ್ತು ಇವತ್ತು ತಿನ್ಬೇಡ, ನಾಳೆಗೆ ಇಟ್ಕೋ ಅದನ್ನು. ನಾನು ಕರ್ಕೊಂಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನಿಸ್ತಾ ಇದೆ. ಸರಿ, ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬ್ರೂ ತಗೋ. ಬ್ರೂನು ಯಾವುದು ಈಗ? ಏಯ್ ತಗೋ, ಚಿಕ್ಕ ಪ್ಯಾಕೆಟ್ ಕೆಳಗಡೆ ಇರೋದು ಒಂದೆರಡು. ಏಯ್ ಇದೆ. ಏಯ್ ಇದೆ. ಕೋಕಾ-ಕೋಲಾ ತಗೊಳ್ಳೋದ? ಇಲ್ಲ ನಡಿ, ಆಗದ್ದೇ ಇಲ್ಲ ಯಾವುದೇ ಕಾರಣಕ್ಕೂ. ಇವಾಗ ಚಿಪ್ಸ್ನಲ್ಲಿ ನಾನು ಚಾಟ್ಸ್ ಮಾಡೋಣ ಅಂತ ಅಂದ್ಕೊಂಡಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಏನೇನು ಅಂದರೆ ಸೌತೆಕಾಯಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆನಿಯನ್, ಜೇನುತುಪ್ಪ, ನಿಂಬೆಹಣ್ಣು ಮತ್ತು ಉಪ್ಪು, ಇಷ್ಟನ್ನು ಅದು ಸಲಾಡ್ ಮಾಡೋದಕ್ಕೆ ಇಟ್ಕೊಂಡಿರೋದು ಗೈಸ್. ಇವಾಗ ನೋಡಿ, ಸೌತೆಕಾಯಿ, ಕೊತ್ತಂಬರಿ, ಆನಿಯನ್, ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ತೊಗೊಂಡಿರೋದು, ಆ್ಯಂಡ್ ಸ್ವಲ್ಪ ಸ್ವೀಟ್ ಬರಲಿ ಅಂತ ಜೇನುತುಪ್ಪ, ಆ್ಯಂಡ್ ಸಾಲ್ಟು, ಚಿಪ್ಸು. ನಿಮಗೆ ಯಾವ ಥರ ಚಿಪ್ಸ್ ಇಷ್ಟನೋ ಆ ಥರ ಚಿಪ್ಸ್ ತೊಗೊಳ್ಳಿ. ನಾರ್ಮಲ್ ಕರ್ದಿರೋದು ಬರೀ ಆಲೂಗಡ್ಡೆ ಚಿಪ್ಸ್ ಸಿಗುತ್ತಲ್ಲ, ಅದನ್ನು ತೊಗೊಂಡ್ರು ಓಕೆನೆ. ಈಗ ಸಾಲ್ಟ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು, ಒಂದು ಸ್ವಲ್ಪ ದೋಸೆ. ಎಷ್ಟು ಆಗ್ತಾ ಇದೆಯಾ? ಸರಿ, ಇಷ್ಟು ಸರಿ, ಇಷ್ಟು ಜೇನುತುಪ್ಪ. ನಾನು ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ, ಇದು ಮೀಠಾ ರೆಡಿ ಮಾಡ್ತಾರಲ್ಲ, ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕ್ತಾರೆ, ಬಟ್ ನಾನು ಅದನ್ನು ಹಾಕೋತಾ ಇಲ್ಲ. ಅದಕ್ಕೋಸ್ಕರ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕ್ತಿದ್ದೀನಿ. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಟೊಮೆಟೊನೂ ಹಾಕೋಬೋದು, ಇದರಲ್ಲಿ ಆಲ್ರೆಡಿ ಟೊಮೆಟೊ ಫ್ಲೇವರ್ ಇದೆ ಚಿಪ್ಸಲ್ಲಿ, ಅದಕ್ಕೋಸ್ಕರ ನಾನು ಟೊಮ್ಯಾಟೊ ಹಾಕೋಲ್ಲ ಗೈಸ್. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಚಿಪ್ಸ್ ತೊಗೊಂಡು ಹಿಂಗೆ ಸಲಾಡ್ನ ಇಟ್ಕೊಂಡು ತಿಂದು ನೋಡ್ಬಿಡ್ತೀನಿ ಫಸ್ಟ್ ನಾನು. ಚೆನ್ನಾಗಿದೆ. ಇವಾಗ ಭವಿಷ್ಯ ತಿನ್ಬಿಟ್ಟು ಹೇಳ್ತಾಳೆ. ಚಿಪ್ಸ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಮೆತ್ತಗಾಗೋಗುತ್ತೆ. ಏನಂಗಂದ್ರೆ ಕ್ಲಾಕೆಟ್. ಏನು ಕ್ಲಾಕೆಟ್ ಅಂದರೆ ಸಖತ್ತಾಗಿದೆ ಅನ್ನೋದು. ಅದು ಹಿಂಗಲ್ಲ, ಹಿಂಗೆ ಇರ್ತಾರೆ. ಜಾಸ್ತಿ ತಿಂದ್ರೆ ನಮ್ಮ ಅಮ್ಮ ಬೈತಾರೆ. ಸೂಪರ್. ಯಾವ್ದು ಕುದುರೆ ಬಂದ್ಬಿಡ್ತು, ಬೆಕ್ ಬಂದಿದೆ ಅನ್ಕೊಂಡ್ರೆ. ಐನೋ ಇದನ್ನ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ನಾವು. ನಮ್ಮ ಯಜಮಾನ್ರಿಗೂ ಒಂಚೂರು ಉಳಿಸ್ತೀವಿ. ಬೆಕ್ಕು ಹಾಲು ಕುಡಿಬೇಕು. ಇದು ಯಾವುದೋ ಪೊಟ್ಯಾಟೋದು ತಿಂತಾ ಇದೆ, ಹುರ್ಕೋತಾ ಇದೆ ಬೆಕ್ಕು. ಎಲ್ಲಿ ಬೆಕ್ಕು ತಿನ್ಬಿಟ್ಟು ಮಿಯಾವ್ ಅನ್ಬೇಕಂತಪ್ಪ ಒಂದ್ಸರಿ. ಅಂತೆ. ಇವಾಗ ನಮ್ಮ ಯಜಮಾನ್ರು ಕೆಳಗಡೆ ಬರ್ತೀನಿ ಅಂದಿದ್ರು. 8:30 ಆಗಿದೆ ಈಗ. ಆ್ಯಂಡ್ ಕಾಫಿ ಕುಡ್ಕೊಂಬರೋಣ ಅಂತ ಕೇಳಿದೆ ಮೆಸೇಜಲ್ಲಿ. ಸರಿ ಬರ್ತೀನಿ ಬಿಡು, 8:50 ಅಲ್ಲ 8:25 ಕೆಳಗೆ ಬಾ ಅಂತ ಹೇಳಿದ್ರು. ಅದಕ್ಕೆ ಕೆಳಗೆ ಹೋಗ್ತಾ ಇದ್ದೀನಿ. ಭವಿಷ್ಯನ ಕರ್ಕೊಂಡು ಹೋಗ್ತಾ ಇಲ್ಲ ಗೈಸ್, ಯಾಕೆಂದರೆ ಅವಳು ಸ್ನಾನ ಮಾಡಿಕೊಂಡು ಕೂದಲೆಲ್ಲ ಒದ್ದೆ ಇದೆ, ಅವಳು ಬರಲ್ಲ ಅಂದರು. ಅದಕ್ಕೆ ನಿನ್ನೆ ರಾತ್ರಿ ಸೊಳ್ಳೆ ಎಲ್ಲ ಕಚ್ಬಿಟ್ಟಿದೆ ನೋಡಿ. ಇಲ್ಲೊಂದು ಕಚ್ಚಿದೆ. ನಾನು ಕೆರ್ಕೊಂಬಿಟ್ಟು ಇಲ್ಲಿ ಮಾಡ್ಕೊಂಬಿಟ್ಟಿದ್ದೀನಿ, ಪರ್ಚ್ಕೊಂಬಿಟ್ಟಿದ್ದೀನಿ. ರಾತ್ರಿ ಹೊತ್ತು ನನಗೆ ಗೊತ್ತೇ ಆಗಲ್ಲ, ಕೆರ್ಕೊಂಡು ಗಾಯ ಆಗ್ತಾಯಿದೆ ಅಲ್ಲಿ ಅಂತ ಅಷ್ಟು ಜೋರಾಗಿ ಕೆರ್ಕೊಂಡಿದ್ದೀನಿ. ಫ್ಯಾನ್ ಎಲ್ಲ ಜೋರಾಗಿ ಹಾಕಿರ್ತೀವಿ, ಆದ್ರೂ ಕಿಟಕಿ ಓಪನ್ ಮಾಡಿರ್ತೀವಲ್ಲ, ಸೊಳ್ಳೆ ಬಂದ್ಬಿಡುತ್ತೆ ಗೈಸ್. ಯಾವಾಗ ಚಳಿಗಾಲ ಬಂದ್ಬಿಡುತ್ತೋ ಅನಿಸ್ಬಿಟ್ಟಿದೆ. ಬಾ, ಅದಕ್ಕೇನೆ ಬರ್ತಾನೆ ಅಲ್ಲ ಗಾಡಿ ಹಿಂಗೆ ಎತ್ತಿದ ತಕ್ಷಣ ಇದೆ. ಹೌದಾ? ಸಕ್ಕ ಛತ್ರಿ ಇದೆ.
ಕ್ರಿಕೆಟ್ ವಾವು ಕ್ರಿಕೆಟ್ ನೋಡ್ತಾ ಇದ್ದಾರೆ ಗೈಸ್ ನಾವು ಯಶವಂತರು ಗೈಸ್ ಹೋಟೆಲ್ ಹತ್ರ ಬಂದಿದ್ದೀವಿ ಕಾಫಿ ಕುಡಿಯೋಕ್ಕೆ ಆ್ಯಂಡ್ ಇಲ್ಲೊಂದು ಗಣಪತಿ ಇಟ್ಬಿಟ್ಟು ದೇವಸ್ಥಾನದ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ತಾಳಿ ಗೈಸ್ ಗಣಪತಿ ತೋರಿಸ್ತೀನಿ ತಾಳಿ ಇಲ್ಲಿ ಗಣಪತಿ ಇಟ್ಟಿದ್ದಾರೆ ಅದರಲ್ಲಿ ಕೃಷ್ಣ ಇದೆ ಚೆನ್ನಾಗಿದೆ ಐಸ್ ಕಾಫಿ ಸ್ಟ್ರಾಂಗ್ ಇದೆ ಇವತ್ತು ನನ್ನ ಬ್ಲಾಗ್ನಲ್ಲಿ ಇವತ್ತಿಂದ ಒಂದು ಟಿಪ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಶುರು ಮಾಡಿದ್ದೀನಿ. ನಾನು ಆಲ್ರೆಡಿ ಸಾಯಂಕಾಲ ಟೆನ್ಷನ್ ಹೆಂಗೆ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂಚೂರು ಹೇಳಿದ್ದೀನಿ. ನಾನು ಹೆಂಗೆ ಕಮ್ಮಿ ಮಾಡ್ಕೋತೀನಿ, ಇವಾಗ ನೀವೇ ಏನಾದ್ರು ಹೇಳ್ತೀರಾ ಟೆನ್ಷನ್ ಹೆಂಗೆ ಕಮ್ಮಿ ಮಾಡ್ಕೋಬೇಕು? ನಿಶಬ್ದ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಒಂದೇ ಪಾಯಿಂಟಾ? ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಅಷ್ಟೇ. ಉದ್ರೇಕ ಅಂತಾರಲ್ಲ, ಆನ್ಸಿಟಿ ಅಂತಾರಲ್ಲ, ಅದು ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಗೊತ್ತಾಯ್ತಾ ಗೈಸ್? ಸೈಲೆಂಟಾಗಿರೋವಂಥ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕಾಫಿ ಕುಡಿಬೇಕು. ಕಾಫಿ ಕುಡಿಯೋ ಅಂಥವ್ರು ರಿಲ್ಯಾಕ್ಸ್ ಆಗೋಗುತ್ತೆ ಮೈಂಡ್. ಕಣ್ಣೊಳಗಡೆ ಏನಾದ್ರು ಇದೆಯಾ? ಕಣ್ಣೊಳಗಡೆ ಏನೋ ಇರ್ಬೇಕು ನೋಡ್ರಿ. ಕಾಫಿ ಕುಡ್ದಾಯ್ತು ಗೈಸ್. ಮನೆಗೆ ಬಂದ್ವಿ. ಹೊರಗಡೆ ಎಷ್ಟು ಗಾಳಿ ಇದೆ, ಎಷ್ಟು ಚೆನ್ನಾಗಿ. ಮನೆಗೆ ಹೋಗ್ತಿದ್ದಂಗೆ ದಗ 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 ಅಂತ ಹಾಡೇಳ್ಬೇಕು. ಮಗು ಲಾಕೆ ಮಾಡ್ಕೊಂಡಿಲ್ವಲ್ಲ ಮಗು, ಏನು ಮಾಡ್ತಿದ್ಯಾ ಮಗು? ನಮ್ಮ ಮಗು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿ ಆಗ್ತಾ ಇದೆ. ನೋಡಿ ಹಿಂಗೆ ಪಿನ್ ಹಾಕೋಬೇಕು. ಅಮ್ಮ ಯಾಕೋ ಕಣ್ಣು ಉರಿತಾ ಇದೆಯಮ್ಮ? ಇಲ್ಲಿ ಏನೋ ಹೋಗ್ಬಿಟ್ಟಿದ್ಯಮ್ಮ, ನಾನು ಒಂದು ರೆಪ್ಪೆ ನಂಗೆ ಆಗ್ತಾ ಇದೆ ಅವಾಗಿನ. ನನಗೂ ಹೋಟೆಲಲ್ಲಿ ನಮಗೆ ಆಯಿತು. ಹೋಯ್ತಾ ಏನೋ? ಊಟ ಕೊಡ್ತೀರಾ? ಹ್ಞೂ ಕೊಟ್ಟೆ. ಒಂದು ನಿಮಿಷ. ಏನು ತಿನ್ನಲಿಲ್ಲ ಅರ್ಶಿನ, ನನಗೊಂದು ಕಾಫಿ ಕೊಡಿಸ್ತಷ್ಟೇ. ಅಪ್ಪ ಏನಾದ್ರು ತೊಗೊಳ್ಳೋಣ ಅನ್ಕೋತು. ನಾನೇನೆ ಇಲ್ಲ ಬೇಡ, ಮನೆಯಲ್ಲಿ ಚಾಟ್ಸ್ ಮಾಡಿಕೊಡ್ತೀನಿ ಚಿಪ್ಸ್ದು, ಬನ್ನಿ ಅಂತ ಕರ್ಕೊಂಬಂದೆ. ಗೈಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಭವಿಷ್ಯ ಓದ್ಕೋತಾ ಇದ್ದಾಳೆ. ಭವಿಷ್ಯ ಟೆನ್ಷನ್ ಮಾಡ್ಕೋಬಾರ್ದು ಅಂದರೆ, ಟೆನ್ಷನ್ ಜಾಸ್ತಿ ಮಾಡ್ಕೋಬಾರ್ದು ಅಂದರೆ ಏನು ಮಾಡಬೇಕು? ಏನು ಮಾಡಬೇಕಾ? ತಿನ್ನಬೇಕು ಗೈಸ್. ನಿಮ್ಗೆ ಇಷ್ಟವಾದ ಊಟ ತಿಂದ್ಬಿಡು, ಏನು ಯೋಚನೆ ಮಾಡಬೇಡಿ, ತಿಂತಾ ಇರಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ವಾಟ್ ಡಸ್ ದಿಸ್ ಮೀನ್? ಕ್ಲಾಕೇಟ್ ಅಂತ. ಕ್ಲಾಕೇಟ್. ನೀನು ತುಂಬ ಚೆನ್ನಾಗಿ ರೆಡಿ ಆಗಿದ್ಯಾ ಅಂತ ಅನ್ಕೋ. ಏನಮ್ಮ ಅಂತ ಇದ್ರೆ ಸೂಪರ್ ಅಂತನಾ? ಹಂಗೆ ಅನ್ನಂಗೆ ಆದ್ರೆ ಗೈಸ್ ಸೂಪರ್ ಅನ್ನೋದಕ್ಕೆ ಇದೊಂದು ಅಪ್ಪನ ಚಡ್ಡಿ, ಅಪ್ಪನ ಎಲ್ಲ ತೋರಿಸ್ಬಿಡು ಸರಿನಾ? ಆಯಿತು ಬಿಡಿ, ಬ್ಲರ್ ಮಾಡಿಬಿಡ್ತೀನಿ ಆ ಪ್ಲೇಸ್ನ. ಓಕೆ, ನಾನು ಈ ವ್ಲಾಗ್ನ ಎಲ್ಲ ಏನು ಮಾಡ್ತಾಯಿದ್ದೀನಿ ಗೈಸ್. ನಿಮ್ಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳಿ ಆಮೇಲೆ ನೋಡ್ತೀನಿ ಬಿಡು. ತೋರಿಸು ಒಂದ್ಸತಿ. ಬೇರೆ ಅಂದಿರೋದು ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಬಾಯ್ ಬಾಯ್. ಬಾಯ್ ಹೇಳು ಭವಿಷ್ಯ.